ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ಗಳ ನಕಲಿ ಕ್ಲಿನಿಕ್ ದಂಧೆ ಬಯಲಾಗಿದೆ. ಆಸ್ಪತ್ರೆಯಿಂದ ಔಷಧಿಯನ್ನ ತಂದು ಮನೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಗ್ರಾಮದಲ್ಲಿ ಈ ರೀತಿಯಾಗಿ ನಕಲಿ ಕ್ಲಿನಿಕ್. ಪ್ರದೀಪ್ ಈಶ್ವರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತವರೂರಿನಲ್ಲಿ ನಡೆದಿರುವಂತಹ ಘಟನೆ. ಸ್ಟಾಫ್ ನರ್ಸ್ ಸುನೀತಾರಿಂದ ನಕಲಿ ಕ್ಲಿನಿಕ್ ದಂಧೆಯ ಆರೋಪ. ಗುಡಿಬಂಡೆ ತಾಲೂಕಿನ ಬೀಚುಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ. ಬೀಚುಗಾನಹಳ್ಳಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿರುವಂತ ಸುನೀತಾ ಬೆಳಗ್ಗೆಯಿಂದ ಸಂಜೆವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. ಸಂಜೆ ಆಗ್ತಿದ್ದಂತೆ ಮನೆಯಲ್ಲಿ ಕ್ಲಿನಿಕ್ ನಡೆಸ್ತಾ ಇರುವಂತ ಸುನೀತಾ ಯಾವ ವೈದ್ಯರಿಗೂ ಕಮ್ಮಿ ಇಲ್ಲ ಈ ಸ್ಟಾಫ್ ನರ್ಸ್ ಕಾರ್ಯವೈಖರಿ. ರೋಗಿಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂತ ಸ್ಟಾಫ್ ನರ್ಸ್ ಸುನೀತಾ ಔಷಧಿಗಳನ್ನ ತಂದು ಮನೆಯಲ್ಲೇ ಕ್ಲಿನಿಕ್ ನಡೆಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿ ತಂದು ಮಾರಿಕೊಳ್ತಾ ಇರುವಂತ ಆರೋಪ ಇದೆ. ಇನ್ನು ಪೇರೆಸಂದ್ರ ಕ್ರಾಸ್ನ ಪೇರೆಸಂದ್ರ ಮುಖ್ಯ ರಸ್ತೆ ಬಳಿಯೇ ಇರುವಂತ ಕ್ಲಿನಿಕ್ ಇದು. ಸರ್ಕಾರಿ ಆಸ್ಪತ್ರೆಯಲ್ಲೂ ಕೆಲಸ, ಅಲ್ಲೂ ಸಂಬಳ, ಅಲ್ಲಿನ ಮೆಡಿಸಿನ್ಸ್ ಅನ್ನ ತಂದು ತನ್ನದೇ ಖಾಸಗಿ ಕ್ಲಿನಿಕ್ ನಲ್ಲೂ ಕೂಡ ಕೆಲಸ ಮಾಡಿ ಸಂಬಳ ಮಾಡ್ಕೊಳ್ತಾ ಇರುವಂತ ದುಡ್ಡು ದುಡಿತಾ ಇರುವಂತ ಸುನೀತಾ ಈ ರೀತಿ ಅದೆಷ್ಟೋ ಜನರು ಮಾಡ್ತಿದ್ದಾರೆ. ಆ ಪೈಕಿ ಈಕೆನೂ ಕೂಡ. ಪ್ರದೀಪ್ ಈಶ್ವರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತವರೂರಿನಲ್ಲೇ ನಡೀತಾ ಇರುವಂತ ಘಟನೆ ನೋಡಿ. ಆಕೆ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತ ಈ ದೃಶ್ಯ ಗಮನಿಸ್ತಾ ಇದ್ದೀರಿ. ಯಾವ ಡಾಕ್ಟರ್ಗೂ ಕಮ್ಮಿ ಇಲ್ಲ ಅನ್ನೋ ರೀತಿಯಾಗಿ ಡ್ರಿಪ್ಸ್ನು ಹಾಕ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಎಲ್ಲ ಕೂಡ ಬಿಟ್ಟಿದ್ದು ಸರ್ಕಾರಿ ಆಸ್ಪತ್ರೆಯಿಂದ ತೆಗೆದುಕೊಂಡು ಬಂದು ತನ್ನ ಖಾಸಗಿ ಕ್ಲಿನಿಕ್ ನಲ್ಲಿ ಈ ರೀತಿಯಾಗಿ ಕೆಲಸ ಮಾಡ್ತಾ ಇರೋದು ಸುನೀತಾ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ. ಎಷ್ಟು ದಿನದಿಂದ ಸುನೀತಾ ಈ ರೀತಿಯಾಗಿ ಒಂದ್ ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೆಲಸ, ಮತ್ತೊಂದ್ ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಕೆಲಸ, ಮನೆಯಲ್ಲಿ ಕ್ಲಿನಿಕ್ ಇಟ್ಕೊಂಡು ಡಾಕ್ಟರ್ ಕೆಲಸ, ಎಷ್ಟು ದಿನದಿಂದ ಅಂತ ಇದು? ಸೌಖ್ಯ ಖಂಡಿತ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತೆ ಶಾಸಕ ಪ್ರದೀಪ್ ಈಶ್ವರ್ ತವರೂರಾಗಿರ್ತಕ್ಕಂಥ ಪೆರೇಸಂದ್ರದಲ್ಲಿ ಒಬ್ಬ ಸ್ಟಾಫ್ ನರ್ಸ್ ಏನಿದ್ದಾಳೆ ಆಕೆನೇ ಇವತ್ತು ನಕಲಿ ಕ್ಲಿನಿಕ್ ಅನ್ನ ನಡೆಸ್ತಿರ್ತಕ್ಕಂಥ ಒಂದು ನಕಲಿ ಕ್ಲಿನಿಕ್ ದಂಧೆ ನಡೆಸಿರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಔಷಧಿಗಳನ್ನ ತಂದು ಮನೆಯಲ್ಲೇ ಕ್ಲಿನಿಕ್ ನಡೆಸ್ತಾ ಇರ್ತಕ್ಕಂಥ ಆರೋಪ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ಈ ರೀತಿಯ ಒಂದು ಘಟನೆ ಈಗ ಬೆಳಗ್ಗೆ ಬಂದಿರ್ತಕ್ಕಂಥ ಸ್ಟಾಫ್ ನರ್ಸ್ ಆಗಿರ್ತಕ್ಕಂಥ ಸುನೀತಾ ಏನು ಈ ರೀತಿಯಾಗಿ ಆಸ್ಪತ್ರೆ ಇರ್ತಕ್ಕಂಥ ಔಷಧಿಗಳನ್ನ ತಂದು ಮತ್ತೆ ಅವರು ಖಾಸಗಿಯಾಗಿ ಮಾರಾಟ ಮಾಡ್ತಕ್ಕಂಥದ್ದು. ಗುಡಿಬಂಡೆ ತಾಲೂಕಿನ ಬೀಚಗನಲ್ಲಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ಗೆ ಈಕೆ ಕೆಲಸ ಮಾಡ್ತಾ ಇರ್ತಾಳೆ. ಬೆಳಗ್ಗೆ ಏನೋ ಎದ್ರೆ ಸಂಜೆವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿ ಬರ್ತಕ್ಕಂಥ ಸಂಬಳ ತಗೊಂತಾಳೆ. ಆದ್ರೆ ಸಂಜೆ ಆಗ್ತಿದ್ದಂತೆ ಮನೆಯಲ್ಲಿರ್ತಕ್ಕಂಥ ಕ್ಲಿನಿಕ್ ಕೂಡ ಆಕೆ ನಡೆಸ್ತಾ ಇರ್ತಾಳೆ. ಯಾಕೆ ಯಾವ ವೈದ್ಯರಿಗೂ ಕಡಿಮೆ ಇರೋದ ಈಕೆ ಫುಲ್ ಹೈಫೈ ಆಗಿ ಈ ತರ ಒಂದು ಆಸ್ಪತ್ರೆ ನಡೆಸ್ತಾ ಇರ್ತಾಳೆ. ಹೂ ಮಾರುವ ಮಹಿಳೆ ಈಕೆಗೆ ಹೆಲ್ಪರ್ ಆಗಿರ್ತಾಳೆ. ಅಂದ್ರೆ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಹೂ ಮಾರ್ತಾ ಇರ್ತಾಳೆ ಒಬ್ಬ ಮಹಿಳೆ, ಈಕೆಗೆ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ರೋಗಿಗಳ ಜೊತೆ ಈಕೆ ಏನು ಆಸ್ಪತ್ರೆಯಿಂದ ಕದ್ಕೊಂಡ್ಬಂದಿರ್ತಕ್ಕಂಥ ಔಷಧಿಗಳನ್ನ ಮಾರಾಟ ಮಾಡಿ ರೋಗಿಗಳ ಜೀವನ ಜೊತೆ ಈಗ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥದ್ದು. ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿಗಳನ್ನ ಕದ್ದು ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಅಧಿಕಾರಿಗಳಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಮೇಲಾಧಿಕಾರಿಗಳು, ವೈದ್ಯರು ಮತ್ತೆ DHO ಆಗಿರ್ಬೋದು ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅಲ್ಲೇ ಪಕ್ಕದಲ್ಲೇ ಅವ್ರ ಮನೆ ಇದೆ, ಮತ್ತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ನಿವಾಸ ಇದೆ. ಅಷ್ಟೆಲ್ಲ ಇದ್ರೂ ಕೂಡ ಜಿಲ್ಲೆಯ ಆಡಳಿತ ಸಂಪೂರ್ಣವಾಗಿ ಅಲ್ಲೇ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಈಕೆ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಕೂಡ ಈಕೆ ಮೇಲೆ ಯಾರು ಕ್ರಮ ಕೈಗೊಂಡಿಲ್ಲ. ಈಕೆ ದರ್ಪದಿಂದ ಆಕೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಔಷಧಿಗಳನ್ನ ಆಸ್ಪತ್ರೆಯಿಂದ ಕದ್ದು ತಂದು ರಾಜಾರೋಷವಾಗಿ ಮಾರಾಟ ಮಾಡಿ ತನ್ನ ಸ್ವಂತ ಮನೆಯಲ್ಲಿ ನಕಲಿ ಕ್ಲಿನಿಕ್ ದಂಧೆ ನಡೆಸ್ತಾ ಇರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ರೋಗಿಗಳಿಗೂ ಕೂಡ ಇಲ್ಲಿ ಯಾರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು ಅಂತಕ್ಕಂಥ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ. ಯಾಕಂದ್ರೆ ಈಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಈಕೆ ಒಳ್ಳೆ ಚಿಕಿತ್ಸೆ ಕೊಡ್ತಾರೆ ಅಂತ ನಂಬಿ ಖಾಸಗಿ ಕ್ಲಿನಿಕ್ ಹೋಗ್ತಾರೆ. ಅಲ್ಲಿ ಅವ್ರ ಕಡೆಯಿಂದ ಹಣವನ್ನು ತಗೊಂಡು ಈ ರೀತಿಯಾಗಿ ಒಂದು ಹೈಫೈ ಹಾಸ್ಪಿಟಲ್ ನಡೆಸ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಅಧಿಕಾರಿಗಳಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಜನರು ಕೂಡ ಎಲ್ಲ ಒಂದ್ ಕಡೆ ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗೆ.